ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 8ನೇ ವಾರಕ್ಕೆ ಕಾಲಿಟ್ಟಿದೆ. ಟಾಸ್ಕ್ಗಳು ಕಾವು ಏರುತ್ತಿದ್ದು, ಈ ವಾರ ಶೋಭಾ ಶೆಟ್ಟಿ ಹಾಗೂ ರಜತ್ ಇಬ್ಬರೂ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಮನೆಯಲ್ಲಿ 14 ಮಂದಿ ಇದ್ದಾರೆ. 6ನೇ ವಾರ ಮನೆಯೊಳಗೆ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿರಲಿಲ್ಲ. ಹೀಗಾಗಿ ಕಳೆದ ವಾರ ಡಬಲ್ ಎಲಿಮಿನೇಷನ್ ಇರಲಿದೆ ಎನ್ನಲಾಗಿತ್ತು. ಆದರೆ ಅನುಷಾ ರೈ ಒಬ್ಬರೇ ಮನೆಯಿಂದ ಔಟ್ ಆಗಿದ್ದರು. ಅನುಷಾ ರೈ ಹಾಗೂ ಧರ್ಮಾ ಕೀರ್ತಿರಾಜ್ ಡೇಂಜರ್ ಝೋನ್ಗೆ ಬಂದಿದ್ದರು. ಇದರಲ್ಲಿ ಅನುಷಾ ಎಲಿಮಿನೇಟ್ ಎಂದು ಸುದೀಪ್ ಘೋಷಣೆ ಮಾಡಿದರು. ಇದೀಗ 8ನೇ ವಾರ ಮನೆಯಿಂದ ಹೊರಹೋಗಲು 7 ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಹಾಗೂ ಶೋಭಾ ಶೆಟ್ಟಿ, ರಜತ್, ಕಿಶನ್ ಬಿಟ್ಟು ಉಳಿದ 7 ಜನ ನಾಮಿನೇಟ್ ಆಗಿದ್ದಾರೆ. ಚೈತ್ರಾ ಕುಂದಾಪುರ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ಧರ್ಮಾ ಕೀರ್ತಿರಾಜ್ ಹಾಗೂ ಹನುಮಂತ ಲಮಾನಿ ನಾಮಿನೇಟ್ ಆಗಿದ್ದಾರೆ. ಅಚ್ಚರಿ ಎಂದರೆ ಗೌತಮಿ, ಮಂಜು, ಮೋಕ್ಷಿತಾ ಸದಾ ಒಟ್ಟಿಗೆ ಇರುತ್ತಿದ್ದರು. ಈಗ ಮೂವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಮೋಕ್ಷಿತಾ ಅವರು ಮಂಜು ಅವರನ್ನು ಹಾಗೂ ಮಂಜು ಅವರು ಮೋಕ್ಷಿತಾರನ್ನೇ ನಾಮಿನೇಟ್ ಮಾಡಿದ್ದಾರೆ. ಐಶ್ವರ್ಯ, ಧನರಾಜ್ ಆಚಾರ್, ಶಿಶಿರ್, ಗೋಲ್ಡ್ ಸುರೇಶ್ ಈ ಬಾರಿ ನಾಮಿನೇಷನ್ನಿಂದ ಬಚಾವಾಗಿದ್ದಾರೆ. ನಾಮಿನೇಟ್ ಆಗಿರುವವರಲ್ಲಿ ಈ ವಾರ ಯಾರ ಆಟ ಮನೆಯಲ್ಲಿ ಅಂತ್ಯವಾಗಲಿದೆ ಎಂದು ಕಾದು ನೋಡಬೇಕಿದೆ. ಈ ಬಾರಿಯ ನಾಮಿನೇಷನ್ ವೇಳೆ ಮನೆ ಹೊತ್ತಿ ಉರಿದಿದೆ. ಅದರಲ್ಲೂ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ನಡುವಣ ಗಲಾಟೆ ತಾರಕಕ್ಕೇರಿದೆ. ಮಡಕೆ ಒಡೆದು ನಾಮಿನೇಟ್ ಮಾಡುವ ಹೆಸರು ಸೂಚಿಸುವಂತೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸೂಚಿಸಿದ್ದಾರೆ. ಈ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಮಂಜು ಮತ್ತು ತ್ರಿವಿಕ್ರಮ್ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ.